ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, KSRTC 545 ಪೋಸ್ಟು ಏನಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತೀನಿ. ಕೇಳಿಸ್ಕೊಳ್ಳಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ಇದೇ ವಿಚಾರವಾಗಿ ಇವಾಗ ಏನು ಆ ಫೈಲು ನೋಡಿ, ಆ ಫೈಲ್ ಇವಾಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿದೆ, MS ಬಿಲ್ಡಿಂಗಲ್ಲಿ. ನಾನು ಅಲ್ಲಿಗೆ ಭೇಟಿ ಕೊಟ್ಟಿದ್ದೆ, ನಾನೇ ಖುದ್ದಾಗಿ ಕಂಪ್ಯೂಟರ್ ನೋಡಿದೆ, ಅದು ರಿಜೆಕ್ಟೆಡ್ ಅಂತ ಇದೆ. ಯಾಕೆಂದರೆ ಹೊಸ ಅಧಿಸೂಚನೆ ಮಾಡಬೇಕಾಗಿರೋದ್ರಿಂದ ಇದನ್ನು ತಿರಸ್ಕರಿಸಲಾಗಿದೆ. ಉಳಿಕೆ ಪೋಸ್ಟ್ ಏನಿತ್ತು 545 ಪೋಸ್ಟು, ಅದನ್ನು ತಿರಸ್ಕರಿಸಲಾಗಿದೆ ಅನ್ನೋದು ನಮಗೆ ಕಂಪ್ಲೀಟಾಗಿ ತೋರಿಸಿದ್ರು. ಓಕೆನಾ, ಅದನ್ನು ನಾನು ನೋಡಿದೆ. ಇದನ್ನು ಏನಕ್ಕೆ ಅಂತ ನಾನು ಮಾಹಿತಿ ಕಲೆಕ್ಟಾಗ ನೋಡಿ, 545 ಪೋಸ್ಟ್ನ ತಗೊಂಡ್ರೆ 545 ಪೋಸ್ಟ್ ತಗೊಂಡ್ರೆ 545 ಸಿಬ್ಬಂದಿ ಏನಿದೆ ಅವರು ರಿಟೈರ್ಡ್ ಆಗೋ ತನಕನೂ ಕೂಡ ಸರ್ಕಾರ ದುಡ್ಡನ್ನ ಎತ್ತಿಡಬೇಕು. ಈಗ ಏನಾರು 545 ನೇಮಕಾತಿ ಏನಾದ್ರು ಮಾಡಿದ್ರೆ ಅವರು ರಿಟೈರ್ಡ್ ಆಗೋ ತನಕನೂ 545 ಜನ ರಿಟೈರ್ಡ್ ಆಗೋ ತನಕನೂ ಕೂಡ ಆರ್ಥಿಕ ಇಲಾಖೆ ದುಡ್ಡನ್ನ ಎತ್ತಿಡಬೇಕಾಗುತ್ತೆ. ಸದ್ಯಕ್ಕೆ ಅವ್ರ ಹತ್ರ ದುಡ್ಡಿದೆಯೋ ಇಲ್ವೋ, ನಮಗೆ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ. ಹಾಗಾಗಿ ಇದು ರಿಜೆಕ್ಟ್ ಆಗಿರ್ಬೋದು. ನೀವು ಸರಿಯಾಗಿ ಫೈಲ್ನ ಫಾಲೋ ಮಾಡಿಲ್ಲ. ನಮಗೆ ಒಂದೇ ಒಂದು ಪ್ರಶ್ನೆ ಬಂದಿತ್ತೇನಪ್ಪ ಅಂತ ಹೇಳಿದ್ರೆ, ನೀವು ಸರಿಯಾಗಿ ಫೈಲ್ನ ಫಾಲೋ ಮಾಡಿಲ್ಲ, ಫುಟಪ್ ಮಾಡಿಲ್ಲ. ಇಲ್ಲ ಮೇಡಮ್, ನಾವು ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಭೇಟಿ ಮಾಡಿದ್ವಿ, ಅವರ ನಿರಂತರವಾಗಿ ವಾರ ಅಥವಾ 15 ದಿನಕ್ಕೊಂದ್ಸಲ ಹೋಗಿ ನಾವು ಭೇಟಿ ಮಾಡ್ತಿದ್ವಿ, ಅವ್ರ ಹತ್ರನೂ ಕೂಡ ಆರ್ಥಿಕ ಇಲಾಖೆಗೆ ಫೋನ್ ಮಾಡಿಸಿದ್ವಿ ಅಂತಾನು ಎಲ್ಲ ಕಂಪ್ಲೀಟಾಗಿ ಹೇಳಿದೆ. ಅದು ನನಗೆ ಗೊತ್ತಿಲ್ಲಪ್ಪ, ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ, ನೋಡಿ ಈ ಥರ ಇದೆ ಅಂತ ತೋರಿಸಿದ್ರು. ಅರ್ಥ ಆಯ್ತಾ? ನಾವು ತುಂಬ ಸಲ ಸ್ನೇಹಿತರೆ, ತುಂಬ ಸಲ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಹೋಗಿದ್ದೀವಿ. ಒಂದು 7-8 ಸಲ, ಒಂದು 100ರಿಂದ 150 ಜನದಿಂದ. ಡಿಸೆಂಬರ್ 5ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಏನು ಹೋರಾಟ ಮಾಡಿದ್ವಿ, ಆಮೇಲೆ ತದನಂತರದಲ್ಲಿ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ, ಬೆಂಗಳೂರಲ್ಲಿ ಮಾಡಿದ್ವಿ. ಆಮೇಲೆ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ 5ರಿಂದ 6 ಸಲ ಎಲ್ಲ ಭೇಟಿ ಕೊಟ್ವಿ. 100ರಿಂದ 150 ಜನ ಅಭ್ಯರ್ಥಿಗಳು ಅವರೆಲ್ಲ ತುಂಬ ನಮಗೆ ಆಶ್ವಾಸನೆ ಕೊಡೋರು. ಅಲ್ಲಿ ಹೋದಾಗ, ಏನರಪ್ಪ, ನಮಗೂ ತುಂಬ ಬಸ್ ಡ್ರೈವರ್ ಕಂಡಕ್ಟರ್ಗಳ ಅವಶ್ಯಕತೆ ಇದೆ, ನಾನು ಓಡ್ಸೋಕ್ಕಾಗುತ್ತಾ, ನಾನು ಕಂಡಕ್ಟರ್ ಮಾಡೋಕ್ಕಾಗುತ್ತಾ, ಡ್ರೈವರ ನಾನು ಓಡ್ಸೋಕ್ಕಾಗುತ್ತಾ, ನಮಗೂ ಅವಶ್ಯಕತೆ ಇದೆ, ನಾವು ಬರ್ದಾಕಿದ್ದೀವಿ ಅಂದ್ಬಿಟ್ಟು ನೇರವಾಗಿ ಆರ್ಥಿಕ ಇಲಾಖೆಗೆ ಆಫೀಸರ್ಗಳಿಗೆ ಅವರೇ ನೇರವಾಗಿ ಫೋನ್ ಮಾಡೋರು. ಏನಾಯ್ತು ರೀ 545 ಪೋಸ್ಟು, ಆದಷ್ಟು ಬೇಗ ಮಾಡಿಸ್ಕೊಡಿ ಅಂತ. ಆದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ರಾಮಲಿಂಗಾರೆಡ್ಡಿ ಸಾಹೇಬರು ಆರ್ಥಿಕ ಇಲಾಖೆಗೆ ಸರಿಯಾಗಿ ಶಿಫಾರಸನೆ ಮಾಡಿಲ್ವಂತೆ. ಅಂದರೆ ಶಿಫಾರಸು ಮಾಡಿಲ್ಲ ಅಂತ ಹೇಳಿದ್ರೆ ಆರ್ಥಿಕ ಇಲಾಖೆಗೆ ಹೇಳಿಲ್ಲ, ಅವರು ಸರಿಯಾಗಿ ರೆಕಮೆಂಡೇ ಮಾಡಿಲ್ಲ. ಇದು ಆದಷ್ಟು ಬೇಗ ಮಾಡಿಸ್ಕೊಡಿ 545 ಪೋಸ್ಟ್ನ ಅನ್ನೋದನ್ನ ಆರ್ಥಿಕ ಇಲಾಖೆಗೆ ರೆಕಮೆಂಡೇ ಮಾಡಿಲ್ಲ ಅಂತ ನಮಗೆ ಖಚಿತವಾಗಿ ಮಾಹಿತಿ ಇದೆ. ಇದಕ್ಕೇನು ಹೇಳ್ತೀರಾ? ತದನಂತರದಲ್ಲಿ ಈಗ ಏನು ಕೆಲವೊಂದು ಟೀಮು, ಈಗ ಏನಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕೆಲವೊಂದು ಟೀಮು ಫೈಲ್ನ ಫೋಟೋಪ್ ಮಾಡ್ತಿತ್ತು. ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಬಪ್ಪ ನೀನು ಅದಕ್ಕೆ ವಿಧಾನಸೌಧಕ್ಕೆ ಬಂದ್ಬಿಡು ಅಂತ ಹೇಳ್ತಿದ್ರು. ಅವ್ರು ಏನಾಗಿತ್ತು ಕೆಲವೊಂದು ಟೀಮ್ಗೆ ಅಂತ ಹೇಳಿದ್ರೆ, ನಾನು ಅವ್ರನ್ನ ಹೆಸರು ಹೇಳಲ್ಲ, ಅವರೊಂದು ಗ್ರೂಪ್ಗಳನ್ನ ಕಟ್ಕೊಂಡವ್ರೆ, ವಾಟ್ಸಪ್ ಗ್ರೂಪ್ನ. ಅವ್ರ ಅಭ್ಯರ್ಥಿಗಳಿಗೆಲ್ಲ ಏನು ಹೇಳ್ತಿದ್ರು ಅಂತ ಹೇಳಿದ್ರೆ, ಸಮಾಧಾನದಿಂದಿರಿ, ನಾವೇನಾದ್ರೂ ನಾವು ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಭೇಟಿ ಮಾಡೋಣ ಅಂತ ಹೇಳಿದ್ರೆ, ಇಲ್ಲ ಸಮಾಧಾನದಿಂದಿರಿ, ಫೈಲ ರಿಜೆಕ್ಟ್ ಮಾಡಿಬಿಡ್ತಾರೆ. ನಾವು ಹೋಗಿ ಏನಾದರೂ IAS ಆಫೀಸರ್ಗಳ ಹತ್ರ ನಿಂತ್ಕೊಬಿಟ್ರೆ ಫೈಲ್ನ ಎಸ್ತು ಬಿಡ್ತಾರೆ. ಮಾಡ್ಕೊಡೋದೇ ಇಲ್ಲ, ಹೋಗೋ, ಹೋಗ ತೆಗ್ದ 545 ನಾನು ಮಾಡ್ಕೊಡೋದಿಲ್ಲ, ಹೋಗೋ ಅಂತ ಹೇಳ್ಬಿಡ್ತಾರೆ. ಸಮಾಧಾನದಿಂದಿರಿ ಅಂತ ಹೇಳ್ಕೊಂಬಂದ್ರು. ಇವತ್ತು ಏನಾಯಿತು, ಎಲ್ಲ ತಲೆ ಮೇಲೆ ಚಪ್ಪಡಿ ಎಳೆದ್ಬಿಟ್ರಲ್ಲಪ್ಪ, ಎಲ್ಲರ ತಲೆ ಮೇಲೂ ಚಪ್ಪಡಿ ಎಳೆದ್ಬಿಟ್ರಲ್ಲ ನಿಮ್ಮಿಂದ. ಇವತ್ತು ನಾವು ಪ್ರೆಸರಾಗಿ ವಾರ ಹೋಗಿ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ನಿಂತ್ಕೊಂಡಿದ್ದಿದ್ರೆ 100ರಿಂದ 150 ಜನ ಇವತ್ತು ಕೆಲಸ ಆಗಿರೋದು. ಉಪವಾಸ ಸತ್ಯಾಗ್ರಹ ಮಾಡಿದರೆ ಇವತ್ತು ಕೆಲಸ ಆಗಿರೋದು. ರಾಮಲಿಂಗಾರೆಡ್ಡಿ ಸಾಹೇಬ್ರು ಆಫೀಸ್ ಹತ್ರ ಚಾಪೆ ಹಾಸ್ಕೊಂಡು ಕುಂತ್ಕೊಂಡು ನಾವು ಇಲ್ಲೇ ಆಗಲ್ಲ, ನಮ್ಮ ಊಟ ತಿಂಡಿ ಇಲ್ಲೇ ಆಗಲಿ, ಅಥವಾ ನಾವು ಉಪವಾಸ ಸತ್ಯಾಗ್ರಹ ಧರಣಿ ಕೂತ್ಕೋತೀವಿ, ಅಥವಾ ನಮಗೆ ದಯಾಮರಣ ಕೊಟ್ಬಿಡಿ, ನಮ್ಗೆ ಆಗಲೇಬೇಕು ಅಂತ ಹೇಳಿದಿದ್ರೆ ಇವತ್ತು ಕೆಲಸ ಆಗಿರೋದು. ಎಲ್ಲ ಇತ್ತು ಕೆಲಸ. ಇವತ್ತು ಎಲ್ಲರೂ ತಲೆ ಮೇಲೂ ಚಪ್ಪಡಿ ಎಳೆದ್ಬಿಟ್ರಲ್ಲ, ಸಮಾಧಾನದಿಂದಿರಿ ಅಂತ. ಇಷ್ಟು ದಿನ ಎಷ್ಟೋ ಜನ ಇದನ್ನು ನಚ್ಕೊಂಡು ಸೈಕೋಗಳಾಗ್ಬಿಟ್ಟಿದ್ದಾರೆ, ಮಾನಸಿಕವಾಗಿ ಮಾನಸಿಕ ರೋಗಿಗಳಾಗ್ಬಿಟ್ಟಿದ್ದಾರೆ.
ಇವ್ರಿಗೆಲ್ಲ ನೀವು ಬೆಲೆ ಕೊಡ್ತೀರಾ? ಇಲ್ಲಾಂದ್ರೆ ನಾನು ನಿಮಗೆ ಹೇಳ್ತಾಯಿಲ್ಲ, ನೀವು ಯಾಕೆ ನೀವು ಫೈಲ್ನ ನಾನು ಮಾಡಿಸ್ಕೊಡ್ತೀನಿ ಹೋಗಿ ಇದು ದುಡ್ಡು ಎತ್ಕೊಂಡು, ಮೊದಲೆಲ್ಲ ದುಡ್ಡು ಎತ್ತಿದ್ರಿ, ನಾವೇ ನಿಮ್ಮ ನಂಬ್ಕೊಂಡೆಲ್ಲ ನಾವು ವಿಡಿಯೋಗಳೆಲ್ಲ ಮಾಡಿದ್ವಿ. ಇವತ್ತು ನಮ್ಮ ತಲೆ ಮೇಲೆ ಚಪ್ಪಲಿ ಎಳೆದಾಕ್ಬಿಟ್ರಲ್ಲ, ಸರಿಯಾಗಿ ಫಾಲೋಅಪ್ ಮಾಡೋಕ್ಕೆ ಬರದೆ ಸಮಾಧಾನದಿಂದಿರಿ. IAS ಆಫೀಸರ್ಗಳ ಹತ್ರ ಅರೆಸ್ಟ್ ಮಾಡಿಬಿಡ್ತಾರಂತೆ. IAS ಆಫೀಸರ್ಗಳು ಅರೆಸ್ಟ್ ಮಾಡಿದರೆ ಇವತ್ತು ಕೆಲಸನೇ ಆಗಿರೋದು ರೀ. ಅರೆಸ್ಟ್ ಮಾಡಿದರೆ ಇವತ್ತು ಕೆಲಸನೇ ಆಗಿರೋದು, ಗೊತ್ತಾ ನಿಮಗೆ? ಇವತ್ತು ತಲೆ ಮೇಲೆ ಎಷ್ಟು ನೋವಾಗ್ತಾಯಿದೆ ಅಂತ ಹೇಳಿದ್ರೆ ಹೇಳೋಕ್ಕಾಗ್ತಾಯಿಲ್ಲ ಅದನ್ನ. ಅದು ಯಾಕೆಂದರೆ ಪ್ರತಿಯೊಬ್ಬ ಅಭ್ಯರ್ಥಿನೂ ಕೂಡ ಇಲ್ಲಿ ಮಾನಸಿಕ ರೋಗಿ ಆಗಿದ್ದಾನೆ. ಇದ್ರ ಮೇಲೆ ಡಿಪೆಂಡ್ ಆಗಿ ಇವತ್ತು ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋ ಅಂತಕ್ಕೆ ಬಂದವ್ರೆ, ಗೊತ್ತಾ ನಿಮಗೆ? ಸೂಸೈಡ್ ಮಾಡ್ಕೊಳ್ಳೋ ಅಂತಕ್ಕೆ ಬಂದವ್ರೆ. ಇವ್ರಿಗೆಲ್ಲ ನ್ಯಾಯ ಯಾರು ಕೊಡ್ತಾರೆ? ಕರೆಕ್ಟಾಗಿ ಫೈಲ ಇದು ನೀವು ಫಾಲೋ ಮಾಡಲಿಲ್ಲ, ದಯವಿಟ್ಟು ಇನ್ನು ಮಾಡೋಕ್ಕೂ ಹೋಗ್ಬೇಡಿ. ಯಾಕಂದರೆ ಇದು ಫೇಲ್ಯೂರ್ ಆಗಿದೆ. ಇನ್ನು ನೀವೇನೇ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ನೀವೇನೇ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ನೀವೇನೇ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಇದಂತೂ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಏನೂ ಮಾಡೋಕ್ಕಾಗಲ್ಲ. ತುಂಬ ನೋವಾಗ್ತಾ ಇದೆ ನಮಗೂ ಕೂಡ. ರಾತ್ರಿ ಹೊತ್ತು ನಿದ್ದೆ ಬರ್ತಾಯಿಲ್ಲ, ಗೊತ್ತಾ? ರಾತ್ರಿ ಹೊತ್ತು ನಿದ್ದೆ ಬರ್ತಾಯಿಲ್ಲ, ಅಷ್ಟು ನೋವಾಗ್ತಾ ಇದೆ ನಮಗೆಲ್ಲ. ಇವತ್ತು ಕರೆಕ್ಟಾಗಿ ಫಾಲೋಅಪ್ ಮಾಡಿದರೆ ಫೈಲ್ನ ಆಗೋದು. ಹೆಡ್ ಆಫೀಸ್ ಮುಂದೆ ಇದು ರಾಮಲಿಂಗ ರೆಡ್ಡಿ ಸಾಹೇಬ್ರ ಹತ್ರ ಪದೇ ಪದೇ ಹೋಗಿದ್ರೆ, ಅವ್ರ ಕಾಲಿಗೆ ಬಿದ್ದಿದ್ರೆ, ಅಥವಾ ಉಪವಾಸ ಸತ್ಯಾಗ್ರಹ ಮಾಡಿದರೆ, ಇಲ್ಲ ಮಾಡಿಸ್ಕೊಡೇಬೇಕು, ನಮ್ಮ ಜೀವನ ಅಧೋಗತಿ ಆಗ್ತಾಯಿದೆ ಅಂತ ಹೇಳಿದರೆ, ಕರೆಕ್ಟಾಗಿ ನಿಂತ್ಕೊಂಡಿದ್ರೆ ಆಗೋದು. ಅವ್ರು ಹೇಳ್ಬಿಟ್ರು ಹೋಗಿ ಅಂತ, ಇಲ್ಲಿ ವಿಧಾನಸೌಧ ಬರೋದೇನಂತೆ, ಅಲ್ಲಿ ಹೋಗೋದೇನಂತೆ, ಐಗಳನ್ನ ಎಲ್ಲೆಲ್ಲ ಅಡ್ಡಾಡ್ಸೋದೇನಂತೆ. ಇವತ್ತಿಗೆ ಮಾಡಿ ಕೂರಿಸ್ಬಿಟ್ರ ನಮಗೆ ಯಾರೂ ಟಾರ್ಗೆಟ್ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಕರೆಕ್ಟಾಗಿ ಫೈಲ ಫಾಲೋಅಪ್ ಮಾಡಿದೆ. ನಾವು ಹೋಗರ್ನು ತಡೆದ್ರು ಅರೆಸ್ಟ್ ಮಾಡ್ತಾರಂತೆ. ರಾಮಲಿಂಗ ರೆಡ್ಡಿ ಸಾಹೇಬ್ರ ಹತ್ರ ಹೋದರೆ ಬೇಡ ಹೋಗೋದು, ಮುಂದಿನ ವಾರ ಹೋಗೋಣ, 15 ದಿನ ಬಿಡ್ಕೊಂಡು ಹೋಗೋಣ, 20 ದಿನ ಬಿಡ್ಕೊಂಡು ಹೋಗೋಣ. ಏನು ಹೇಳೋದಕ್ಕೆ ಸ್ನೇಹಿತರೆ? ಯಾಕೆಂದರೆ ನಿದ್ದೆ ಬರ್ತಾಯಿಲ್ಲ ರಾತ್ರಿ ಹೊತ್ತು, ಆ ಥರ ಆಗಿದೆ. ನಾವೇ ಕರೆಕ್ಟಾಗಿ ನಮ್ಮ ಟೀಮ್ ಫಾಲೋ ಮಾಡಿದರೆ ಇವತ್ತು 100%ಗೆ 1000% ನಾವು ಕೆಲಸ ಕೊಡಿಸ್ತಿದ್ದೀವಿ ರೀ. ನಮಗೆ ಗೊತ್ತಿತ್ತು ಯಾವ ಥರ ನ್ಯಾಯ ತಗೋಬೇಕು ಅಂತ. ಬಟ್ಟು ಇವ್ರ ಮಾತು ಕೇಳಿಕೊಂಡು ಏನೋ ಬಿಡು, ಯಾರೋ ಮಾಡ್ತಾವ್ರಲ್ಲ, ನಾವು ಮಾಡಿದ್ರೇನೋ ಅವ್ರು ಮಾಡಿದ್ರೇನೋ ಅಂತ ನಾವು ನಂಬಿದ್ವಿ ಅಷ್ಟೇ, ಬಿಟ್ರೆ ಇನ್ನೇನು ಇಲ್ಲ. ಅಲ್ಲಿ ನಂಬಿದ್ವಿ. ಬಟ್ ಇವತ್ತು ಎಲ್ಲರೂ ತಲೆ ಮೇಲೂ ಚಪ್ಪಡಿ ಎಳೆದ್ಬಿಟ್ರು, ಎಲ್ಲರ ಮನೇನೂ ಹಾಳು ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬ ಬೇಜಾರಾಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಮರ್ತು ಬಿಡಿ. ನಾಳೆ ಆದಷ್ಟು ನೋಡಿ, ನಾಳೆ ಶುಕ್ರವಾರ ಸ್ನೇಹಿತರೆ, ನಾಳೆ ಬನ್ನಿ. ರಾಮಲಿಂಗ ರೆಡ್ಡಿ ಆಫೀಸ್ ಹತ್ರ ಎಷ್ಟು ಜನ ಬರ್ತೀರೋ ಅವ್ರು ಬನ್ನಿ. 10 ಜನ ಬರ್ತಿರೋ, 20 ಜನ ಬರ್ತಿರೋ, 30 ಜನ ಬರ್ತಿರೋ, ಕೇಳೋಕ್ಕೆ ನೋಡ್ರಿ ಜನಸಂಖ್ಯೆನೇ ಬೇಕಾಗಿಲ್ಲ. ಈ ಥರ ಆಗಿದೆ. ನಮಗೆ ಉತ್ತರ ಬೇಕು ಅಷ್ಟೇ. ನಮಗೆ ನಮ್ಮ ಪ್ರಶ್ನೆಗೆ ಉತ್ತರ ಬೇಕು. ನಾವು ಉತ್ತರ ಕೇಳೋಣ. ಅವರು 1000 ಜನ ಬಂದರೂ ಅದೇ ಉತ್ತರ ಕೊಡೋದು, 10 ಜನ ಬಂದರೂ ಅದೇ ಉತ್ತರ ಕೊಡೋದು. ದಯವಿಟ್ಟು ಎಷ್ಟು ಜನ ಸಾಧ್ಯ ಆಗುತ್ತೆ ಅಷ್ಟು ಜನ ಬನ್ನಿ. ಇನ್ಮೇಲಿಂದ ಕರೆಕ್ಟಾಗಿ 545 ಪೋಸ್ಟಿಗೆ ಸಂಬಂಧಪಟ್ಟಾಗೆ ನಂದು ಇದು ಲಾಸ್ಟ್ ವಿಡಿಯೋ. ಮತ್ತೆ 545 ಪೋಸ್ಟ್ನ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಬೇರೆ ಹೊಸ ನೋಟಿಫಿಕೇಷನ್ ನಾನು ಮಾಡ್ಕೋತೀನಿ. 545 ಪೋಸ್ಟ್ಗೆ ಇದು ನನ್ನ ಕೊನೆಯ ವಿಡಿಯೋ, ಕೊನೆಯ ಸಂದೇಶ. ನಾನೆಲ್ಲೂ ಬರಲ್ಲ. ನಾಳೆ ಎಷ್ಟು ಜನ ಆಗುತ್ತೋ ಶುಕ್ರವಾರ ಬನ್ನಿ, ರಾಮಲಿಂಗ ರೆಡ್ಡಿ ಆಫೀಸ್ ಹತ್ರ ಕೂತ್ಕೊಳ್ಳೋಣ. ನಮಗೆ ಉತ್ತರ ಕೊಡಲಿ ಅವರು, ಅದೇನಾಗುತ್ತೋ ಆಗಲಿ. ಆಮೇಲೆ ಇದು ನಂದು ಕೊನೆಯ ವಿಡಿಯೋ ಸ್ನೇಹಿತರೆ, ಕೊನೆಯ ವಿಡಿಯೋ. ಅರ್ಥ ಆಯ್ತಾ? ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನ ನಿಮಗೆ ನಾನು ವಾಟ್ಸಪ್ ಗ್ರೂಪಲ್ಲೆಲ್ಲ ತಿಳಿಸ್ತೀನಿ ಸ್ನೇಹಿತರೆ. ನಾಳೆ ಆದಷ್ಟು ಸಂಖ್ಯೆಗೆ ಅನುಗುಣವಾಗಿ ಜಾಸ್ತಿ ಸಂಖ್ಯೆಯಲ್ಲಿ ರಾಮಲಿಂಗ ರೆಡ್ಡಿ ಸಾಹೇಬ್ರ ಆಫೀಸ್ ಹತ್ರ ಬನ್ನಿ. ನಮಗೆ ಉತ್ತರ ಕೇಳೋಣ, ನಮ್ಮ ಪ್ರಶ್ನೆಗೆ ಉತ್ತರ ಕೇಳೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಈ ಥರ ಆಗಿದೆ ಅಂತ ಕೇಳೋಣ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ.